ಓಂ ಗುರುಭ್ಯೋ ನಮಃ. ಸಿದ್ಧಿವಿನಾಯಕಾಯ ನಮಃ. ಪರತ್ಕಾವು ಭಗವತಿ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಪ್ರಿಯ ಆತ್ಮೀಯ ವೀಕ್ಷಕರೇ, ನಾನು ನಾರಾಯಣ ಹೆಗಡೆ. ಮಾರ್ಚ್ ತಿಂಗಳ ಕುಂಭ ರಾಶಿಯಲ್ಲಿ ಹುಟ್ಟಿದವರ ಮಾಸಿಕ ಗೋಚರ ಫಲ, ಮಾಸ ಗೋಚಾರ ಫಲ. ಈ ಒಂದು ಮಾರ್ಚ್ ತಿಂಗಳಲ್ಲಿರ್ತಕ್ಕಂಥ ಗೋಚಾರ ಗ್ರಹಸ್ಥಿತಿಗಳು ಅನುಗುಣವಾಗಿ ಇವು ನಿಮ್ಮ ಕುಂಭರಾಶಿಯವರ ಶುಭಾಶುಭ ಫಲಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಈ ತಿಂಗಳಲ್ಲಿ ಕೇವಲ 50% ಮಾತ್ರ ಶುಭ ಫಲ ಇದೆ. ಕೆಲವಷ್ಟು ಅಶುಭ ಫಲಗಳೂ ಇದೆ, ಕೆಲವು ಶುಭ ಫಲಗಳು ಮಾತ್ರ ಇದೆ. ಯಾಕೆ? ಕುಂಭರಾಶಿ ಜನ್ಮಶನಿ ಸಾದೇ ಸಾತಿ. ಈಗಾಗಲೇ ಈ ಶನಿಯಲ್ಲಿ ನೀವು ಭಾಳಷ್ಟು ಕಷ್ಟ ನೋವು ಅನುಭವಿಸಿರಬಹುದು. ಆದಾಗ್ಯೂ ಈ ಜನ್ಮದಲ್ಲಿರುವಂಥ ಶನಿ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇನ್ನೂ ಕಷ್ಟ ಕೊಡ್ತಾನೋ, ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸ್ತಾನೋ, ಅದರಲ್ಲಿ ನೀವು ಭಾಳ ಒಂದು ತಲೆ ಕೆಡಿಸ್ಕೊಂಡಿರ್ಬಹುದು, ಮಾನಸಿಕ ಅಶಾಂತಿ ಆಗಿರ್ಬಹುದು. ಹೆದರಬೇಡಿ. ಈ ತಿಂಗಳ ನೀವು ಉದ್ಯೋಗದಲ್ಲಿದ್ದರೆ ಸ್ವಲ್ಪ ಮಟ್ಟಿನ ಪ್ರಗತಿ ಆಗ್ತದೆ ಉದ್ಯೋಗದಲ್ಲಿ. ಅಲ್ಲದೆ ಏನೆಲ್ಲ ಒಂದು ವಸ್ತುಗಳನ್ನೆಲ್ಲ ಮನೆಗೆ ಗೃಹೋಪಯೋಗಿ ಉಪಕರಣಗಳನ್ನು ಕೂಡ ತರುವ ಸಾಧ್ಯತೆ ಬಹಳ ಇರ್ತದೆ ಈ ತಿಂಗಳಲ್ಲಿ ನಿಮಗೆ. ಇನ್ನೊಂದು ವಿಚಾರ, ಮುಖ್ಯವಾಗಿ ಗೃಹದಲ್ಲಿ ಸೌಖ್ಯದ ವಾತಾವರಣ ಇರ್ತದೆ. ನೌಕರಿಯಲ್ಲಿ ಕೆಲವರಿಗೆ ಬದಲಿ ಆಗುತ್ತದೆ, ಇನ್ನು ಕೆಲವರಿಗೆ ಸ್ಥಳಾಂತರ ಆಗ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ವರ್ಗಾವಣೆ ಅಂತ ಕರೀತಾರೆ. ಆದರೆ ಏನು ಮಾಡ್ತೀರಾ ನೀವು? ಈಗ ಸೂರ್ಯ ಹೇಳತಕ್ಕಂಥವನು ಈ ಮಾರ್ಚ್ 15ಕ್ಕೆ ಮೀನರಾಶಿಗೆ ಬರ್ತಾನೆ. ನಿಮಗೆ ಸೂರ್ಯ ಮೀನರಾಶಿಗೆ ಬರುವುದು ಅಂತಂದರೆ ಅಷ್ಟೇ ಏನು ಕೇಳಿ, ನಿಮ್ಮ ರಾಶಿಯಿಂದ 2ನೇ ರಾಶಿಗೆ ಬರ್ತಾನೆ. 2ಕ್ಕೆ ರವಿ ಬರ್ತಾನೆ. ಅಲ್ಲಿಯವರೆಗೆ ಮತ್ತು ತದನಂತರದಲ್ಲಿ ಅರ್ಧ ಮಾರ್ಚು, ಅರ್ಧ ಕೊನೆ ಭಾಗ ನಿಮಗೆ ಮಿಶ್ರ ಫಲಗಳು ಸಿಗ್ತದೆ. ಮುಖ್ಯವಾಗಿ ನಿಮಗೆ ಅಶುಭ ಫಲಗಳು ಅಂದರೆ ಆರ್ಥಿಕವಾಗಿ ಸ್ವಲ್ಪ ಹಾನಿ ಜಾಸ್ತಿ ಆಗ್ತದೆ. ಆರ್ಥಿಕವಾದ ಹಾನಿ. ಕೆಲಸವನ್ನು ಮಾಡ್ತೀರ, ಅರ್ಧಂಬರ್ಧ ಮುಗೀತದೆ, ಪೂರ್ತಿಯಾಗಿ ಕೆಲಸ ಮುಗಿಯುವುದಿಲ್ಲ. ಹಾಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ, ಉಷ್ಣವಿಕಾರ ಅಥವಾ ಕೆಲವರಿಗೆ ವಾತ ವಿಕಾರ ಆಗ್ತದೆ. ಕೆಲವರಿಗೆ ಕಣ್ಣಿನಲ್ಲೂ ಸಹ ಏನಾದರೂ ಸಣ್ಣ ಪುಟ್ಟ ದೋಷಗಳು ಬರ್ತದೆ. ಇದು ಸ್ವಲ್ಪ ಅಶುಭ ವಿಚಾರ. ಮಕ್ಕಳೊಂದಿಗೆ ಕಲಹವೂ ಆಗುವ ಸಾಧ್ಯತೆ, ಅನಾವಶ್ಯಕ ಸಂಚಾರ, ಸುಮ್ಮನೆ ತಿರುಗಾಟ ಮಾಡೋದು, ಯಾವ ಕೆಲಸವೂ ಆಗೋಲ್ಲ. ಹಾಗೆ ಬಂಧು ಬಾಂಧವರೊಡನೆ, ವೈರಿಗಳೊಡನೆ, ಮಿತ್ರರೊಡನೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕಲಹ ಬರತಕ್ಕಂಥದ್ದು ಈ ತಿಂಗಳ ನೀವು ನೋಡ್ತೀರಿ. ಕಲಹಗಳು ಬರತಕ್ಕಂಥದ್ದು. ಕೋರ್ಟು ಕಚೇರಿ ಕೆಲಸ ಇದ್ದರೆ ಅದರ ಸಲುವಾಗಿ ನೀವು ಅನಾವಶ್ಯಕವಾಗಿ ಖರ್ಚು ಜಾಸ್ತಿ ಆಗ್ತದೆ. ವ್ಯಾಜ್ಯದ ಸಲುವಾಗಿ ಖರ್ಚು ಜಾಸ್ತಿ ಆಗ್ತದೆ, ನಷ್ಟ ಆಗ್ತದೆ. 2ನೇ ಮನೆಯಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥ ರಾಹು ಹಾಗೂ ಅಷ್ಟಮದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತು, ಇವರಿಬ್ಬರೂ ನಿಮಗೆ ಅಶುಭ. 3ನೇ ಮನೆ ಮೇಷರಾಶಿಯಲ್ಲಿರ್ತಕ್ಕಂಥ ಗುರು, ಇವನೂ ಕೂಡ, ದ್ವಿತೀಯದ ರವಿಯೂ ಕೂಡ ನಿಮಗೆ ಅಷ್ಟೊಂದು ಶುಭ ಫಲದಾಯಕರಾಗಿಲ್ಲ. ಹಾಗಾದರೆ ಯಾರು ಶುಭ? ನಿಮಗೆ ಯೋಗಕಾರಕ ಗ್ರಹ ಪಂಚಮಾಧಿಪತಿ ಬುಧ ಹಾಗೂ ನಿಮಗೆ ಚತುರ್ಥ ಮತ್ತು ನವಮಾಧಿಪತಿ ಶುಕ್ರ. ಈ ಬುಧ ಮತ್ತು ಶುಕ್ರ ಇವು 2 ಗ್ರಹಗಳು ಮಾತ್ರ ನಿಮಗೆ ಸ್ವಲ್ಪ ಶುಭ ಫಲಗಳನ್ನು ಕೊಡುವ ಸಾಧ್ಯತೆ ಬಹಳ ಕಂಡುಬರ್ತದೆ. ನಿಮ್ಮ ಮೂಲ ಜಾತಕದಲ್ಲೂ ದಶಾಭುಕ್ತಿ ಚೆನ್ನಾಗಿದ್ದರೆ ಖಂಡಿತವಾಗಿ 2 ಗ್ರಹ ಸಾಕು, ನಿಮಗೆ ಅದೃಷ್ಟವನ್ನು ತಂದುಕೊಡಬಹುದು. ಹಾಗೆ ಮಾರ್ಚ್ ತಿಂಗಳ ಮಧ್ಯಭಾಗದ ನಂತರ ನಿಮಗೆ ಈ ಕುಜ ಯಾವಾಗ ಬರ್ತಾನೋ ಆಗ ಭಾಳ ಎಚ್ಚರಿಕೆ ಅಂತಂದರೆ ಅನರ್ಥ ಸ್ತ್ರೀಯರಿಂದ, ಯಾವುದೋ ಒಂದು ಸ್ತ್ರೀಯರಿಂದ ನಿಮಗೆ ಜಗಳ ಶುರುವಾಗ್ತದೆ. ಪಕ್ಕದ ಮನೆಯವರಿರ್ಬೋದು, ನೆರೆಹೊರೆಯವರಿರ್ಬೋದು, ಅಥವಾ ಹೊರಗಿನವರು ಇರ್ಬೋದು. ಸ್ತ್ರೀಯರಿಂದ ಕಲಹ ಉಂಟಾಗುವಂಥ ಸಾಧ್ಯತೆ ಬಹಳ ಇರ್ತಾರೆ. ನಿಮ್ಮ ಸ್ವಭಾವ ಸ್ವಲ್ಪ ಮಟ್ಟಿಗೆ ನಿಧಾನ, ಕಲಿಯುವುದೂ ನಿಧಾನವಾಗಿ ಹೋಗ್ಬೋದು. ಮತ್ತು ಬದಲಾಗದೇ ಇರುವ ನಿರ್ಧಾರ, ಸನ್ನಿವೇಶಕ್ಕೆ ತಕ್ಕಂತೆ ನೀವು ನಿರ್ಧಾರವನ್ನು ಬದಲಾಯಿಸಿದರೆ ನಿಮಗೆ ಒಳ್ಳೆಯ ಅವಕಾಶಗಳು ಖಂಡಿತವಾಗಿಯೂ ಸಿಗ್ತದೆ. ಆದರೆ ನೀವು ಆ ರೀತಿ ಮಾಡುವುದಿಲ್ಲ. ಆದ್ದರಿಂದ ಮುಖ್ಯವಾಗಿ ನೀವು ಮಾಡಬೇಕಾದದ್ದು ಅಂದರೆ ನಂಬುತ್ತೀರಿ. ಅದು ನೀವು ಭಾಳ ನಂಬಿಡ್ತೀರಿ. ನಂಬಿಕೊಂಡು ಕೊನೆಗೆ ನೋವನ್ನು ಅನುಭವಿಸ್ಕೊಳ್ತೀರಾ. ಆಮೇಲೆ ಅದಕ್ಕಾಗಿ ನೀವು ವ್ಯಥೆ ಪಡ್ತೀರ. ಯಾಕೆ ನಂಬಬಾರ್ದು? ಮುಖ್ಯವಾಗಿ ಒಂದು ಕಿವಿ ಮಾತು ಕುಂಭರಾಶಿಯವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಂಬಬೇಕು. ಯಾರನ್ನು ನಂಬಬೇಕು? ನೀವು ಅತಿಯಾಗಿ ನಂಬಿದರೆ ಏನಾಗ್ತದೆ ಅನ್ನುವಂಥದ್ದು ಒಂದು ಕಿವಿ ಮಾತು ಹೇಳ್ತೇನೆ.
ನೀವು ಅತಿಯಾಗಿ ನಂಬಿದ್ದೀರಿ ಅಂತ ಹೇಳಾದರೆ ಆವಾಗ ನೀವು ಕತ್ತಲೆಯಲ್ಲಿ ಇರ್ತೀರಿ. ಕತ್ತಲೆಯಲ್ಲಿದ್ದ ನಿಮ್ಮ ನೆರಳೇ ನಿಮಗೆ ಕಾಣಿಸೋದಿಲ್ಲ. ಅತಿಯಾದ ನಂಬಿಕೆಯಿಂದ ನೀವು ಹೋಗಿಬಿಡ್ತೀರಿ. ಡೋಂಟ್ ಡಿಪೆಂಡ್ ಆನ್ ಎನಿ ಒನ್ ಟೂ ಮಚ್ ಆನ್ ಎನಿ ಒನ್ because even your own shadow leaves you when you are in darkness. ಅಲ್ವಾ? ಎಲ್ಲರೂ ನಂಬೇಡಿ, ಎಲ್ಲ ನಂಬಿಕೊಂಡು ಮೋಸಕ್ಕೆ ಹೋಗಬೇಡಿ, ಒಳ್ಳೆಯದೇ ಆಗ್ತದೆ ನಿಮಗೆ. ನೀವು ಈ ತಿಂಗಳಲ್ಲಿ ಮುಖ್ಯವಾಗಿ ನಿಮ್ಮ ತಾರೀಕು ಅಂತಂದರೆ ತಾರೀಕು 11, ತಾರೀಕು 20, ಈ 2 ದಿನ ಕೆಲವು ಕುಂಭರಾಶಿಯವರಿಗೆ ತಾರೀಕು 11 ಮತ್ತು 20 ಶುಭ ದಿನ ಆಗಿರ್ತದೆ. ಇನ್ನು ಕೆಲವರಿಗೆ ಅದೇ ದಿನವೂ ಶುಭವಾಗಿಯೂ ಆಗಬಹುದು. 11ನೇ ತಾರೀಕು ಉತ್ತರಾಭಾದ್ರ ನಕ್ಷತ್ರ, ಶನಿಯ ನಕ್ಷತ್ರ ಇರ್ತದೆ. ಹಾಗೆ ತಾರೀಕು 20 ಪುಷ್ಯ ನಕ್ಷತ್ರ ಜನ್ಮ ತಾರೆ ಆಗಿರ್ತದೆ. 11ನೇ ತಾರೀಕು ತೃತೀಯ ಪರ್ಯಾಯದ ಜನ್ಮ ನಕ್ಷತ್ರ ಆಗಿರ್ತದೆ. ಆ ನಕ್ಷತ್ರ ದಿವಸ ನಿಮ್ಮ ರಾಶಿಯಲ್ಲಿ ಚಂದ್ರನಿರ್ತಾನೆ, ಶನಿಯ ನಕ್ಷತ್ರ ಇರ್ತದೆ. ಆ ದಿನ 11 ಮತ್ತು 20 ಕೆಲವರಿಗೆ ಶುಭವೂ ಇನ್ನು ಕೆಲವರಿಗೆ ಅಶುಭವೂ ಕೂಡ ಆಗಬಹುದು. ಹಾಗಾದರೆ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ಶಿವನ ಆರಾಧನೆಯನ್ನು ಹೆಚ್ಚು ಮಾಡಿ, ಈಶ್ವರನ ಆರಾಧನೆಯನ್ನು ಮಾಡಿ, ರುದ್ರಾಭಿಷೇಕವನ್ನು ಸಾಧ್ಯವಾದರೆ ಮಾಡಿ, ಸಾಧ್ಯವಾದರೆ ದತ್ತಾತ್ರೇಯನ ನಾಮಸ್ಮರಣೆಯನ್ನು ಮಾಡಿ, ತಪ್ಪದೇ ಮಾಡಿ. ಏನೋ ಒಂದು ಹೊಸತು ನೀವು ಪಡೆಯಲಿಕ್ಕೆ ಮಾರ್ಚ್ ತಿಂಗಳಲ್ಲಿ ಅನುಗ್ರಹ ಆಗ್ತದೆ. ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಉಳಿದ ಗ್ರಹಗಳು ಅಶುಭ ಪರಿಣಾಮಗಳನ್ನು ಬೀರಿದರೂ ಕೂಡ ನೀಚನಾಗಿ ಬರ್ತಕ್ಕಂಥ ಬುಧನೂ ಕೂಡ ದ್ವಿತೀಯಕ್ಕೆ ಬರ್ತಾನೆ. ಯಾರೋ ಬುಧ ಮೀನರಾಶಿಗೆ ಬಂದರೂ ಕೂಡ ಶುಕ್ರನ ಪ್ರಭಾವದಿಂದ ಹಾಗೂ ಬುಧನು ಕೊಡುವಂಥ ಪ್ರಭಾವವೂ ಕೂಡ ಕೆಲವೊಮ್ಮೆ ನಿಮಗೆ ಅನಿರೀಕ್ಷಿತವಾದಂಥ ಒಂದು ಹೊಸ ತಿರುವನ್ನು ನಿಮ್ಮ ಬದುಕಿನಲ್ಲಿ ತರುವ ಸಾಧ್ಯತೆ ಬಹಳ ಕಾಣ್ತದೆ. ಆದ್ದರಿಂದ ನೆನಪಿಡಿ, ಒಳ್ಳೆಯ ರೀತಿಯಲ್ಲಿ ಹೋಗಿ, ಒಳ್ಳೆಯ ಮಾರ್ಗದಲ್ಲಿ ಹೋಗಿ, ಒಂದೇ ನಿರ್ಧಾರಕ್ಕೆ ಅಂಟುಕೊಳ್ಳಬೇಡಿ. ಸಮಯಕ್ಕೆ ಸನ್ನಿವೇಶಕ್ಕೆ ತಕ್ಕದಾದಂತಹ ನಿರ್ಣಯವನ್ನು ಕಂಡುಕೊಂಡು ನೀವು ಮುಂದೆ ಹೋಗಿ. ಪ್ರಯತ್ನದಲ್ಲಿ ನೀವು ಸಫಲರಾಗುವುದಿಲ್ಲ, ಖಂಡಿತವಾಗಿಯೂ ನೀವು ಸಫಲರಾಗ್ತೀರಿ, ಕಾರ್ಯವನ್ನು ಮುಗಿಸ್ತೀರಿ. ವಿಚಾರ ಮಾಡಿ ಮುಂದುವರಿಯಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇಲ್ಲಿಗೆ ಮುಗಿಸ್ತೇನೆ. ಹರಿ ಓಂ ತತ್ ಸತ್. ನಾರಾಯಣ ನಾರಾಯಣ ನಾರಾಯಣ.